ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 49ನೆಯ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ಲಕ್ಷದ್ವೀಪಾದಿ ವರ್ಣನೆ, ಅಲ್ಲಿನ ಸಪ್ತ ಪರ್ವತಗಳು, ಶಾಲ್ಮಲೀದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಪುಷ್ಕರದ್ವೀಪ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡಕ್ಕಿಂತಲೂ 10ರಷ್ಟು ಅಧಿಕವಾದ ಘನೋದಕ ಸಮುದ್ರವಿರುತ್ತದೆ.
ಈ ಬ್ರಹ್ಮಾಂಡವು ಆ ಘನೋದಕ ಸಮುದ್ರದಿಂದಲೇ ಧರಿಸಲ್ಪಟ್ಟು ನಿಂತಿದೆ. ಆ ಘನೋದಕ ಸಮುದ್ರದ ಶಕ್ತಿಯಿಂದ ಬ್ರಹ್ಮಾಂಡವು ಸ್ಥಿರವಾಗಿದೆ. ಆ ಘನೋದಕ ಸಮುದ್ರದ ಸುತ್ತಮುತ್ತಲೂ ಅದಕ್ಕಿಂತ ದಶಭಾಗಾಧಿಕವಾದ ಮಂಡಲಾಕಾರದ ಘನ ತೇಜಸ್ಸು ಇರುತ್ತದೆ. ಆ ಘನ ತೇಜಸ್ಸಿನ ಶಕ್ತಿಯಿಂದ ಧರಿಸಲ್ಪಟ್ಟು ಘನೋದಕ ಸಮುದ್ರವು ನಿಂತಿದೆ. ಘನೋದಕಕ್ಕೆ ಘನವಾದ ತೇಜಸ್ಸೇ ಆಧಾರವಾಗಿದೆ. ಆ ಘನ ತೇಜಸ್ಸು ಕಾದ ಕಬ್ಬಿಣದ ಗುಂಡಿನಂತೆ ಮಂಡಲಾಕಾರವಾಗಿ ಜಲಕ್ಕೆ ಆಶ್ರಯವಾಗಿದೆ. ಆ ಘನ ತೇಜಸ್ಸು ದಶಭಾಗಾಧಿಕವಾದ ಘನವಾತದಿಂದ ಧರಿಸಲ್ಪಟ್ಟು ನಿಂತಿದೆ. ಅಗ್ನಿಗೆ ವಾಯುವು ಆಧಾರವಾಗಿದೆ. ಆ ಘನವಾತವೂ ಕೂಡ ಆಕಾಶದ ಆಧಾರದಿಂದ ನಿಂತಿದೆ. ಆ ಆಕಾಶವೂ ಕೂಡ ಭೂತಾದಿಗಳನ್ನು ಆಶ್ರಯಿಸಿಕೊಂಡಿವೆ. ಪಂಚಭೂತಗಳು ಪಂಚತನ್ಮಾತ್ರಗಳ ಅಧೀನವಾಗಿವೆ. ಪಂಚತನ್ಮಾತ್ರಗಳೂ ಸಹ ಮಹತ್ತತ್ವದ ಆಧಾರದಿಂದ ಇರುತ್ತವೆ. ಆ ಮಹತ್ತತ್ವವೂ ಕೂಡ ಅನಂತವಾದ ಅವ್ಯಕ್ತ ತತ್ವವನ್ನು, ಅಂದರೆ ಪ್ರಕೃತಿಯನ್ನು ಆಶ್ರಯಿಸುತ್ತದೆ. ಅಂದರೆ ಶ್ರೀ ಭಗವಂತನು ತನ್ನಧೀನವೂ ಮಾಯಾರೂಪಿಯೂ ಆದ ಪ್ರಕೃತಿಯಿಂದ ಮಹತ್ತತ್ವವನ್ನು, ಅದರಿಂದ ಅಹಂಕಾರ ತತ್ವವನ್ನು, ಅದರಿಂದ ಪಂಚತನ್ಮಾತ್ರೆಗಳನ್ನು, ಅವುಗಳಿಂದ ಪೃಥಿವ್ಯಾದಿ ಪಂಚಭೂತಗಳನ್ನು, ಕ್ರಮವಾಗಿ ಸಕಲ ಲೋಕಗಳನ್ನು ಸೃಷ್ಟಿಸಿರುವನು. ಅನಂತವಾದ ಅವ್ಯಕ್ತ ತತ್ವವು, ಅಂದರೆ ಪ್ರಕೃತಿಯು ದಶವಿಧವೂ ಸೂಕ್ಷ್ಮವೂ ಅಂತರಹಿತವೂ ಅನ್ಯರಿಂದ ಅಜನ್ಯವೂ ಆದ್ಯಂತ ಶೂನ್ಯವೂ ನಾಶರಹಿತವೂ ಸರ್ವಾಧಾರಿಯೂ ಲೋಕವಿಖ್ಯಾತವೂ ಆಗಿದೆ. ಅದರಿಂದ ಆಚೆಗೆ ನಿರಾಲಂಬವೂ ಘೋರವೂ ನಾಶರಹಿತವೂ ಆದ ತಮಸ್ಸು, ಅಂದರೆ ಅಂಧಕಾರವು ಅನೇಕ ಯೋಜನ ವಿಸ್ತಾರವೂ ವಿಪ್ರಕೃಷ್ಟವೂ ಆಗಿದೆ. ಅಂತಹ ತಮಸ್ಸು ಆಲೋಕ ಶೂನ್ಯವಾಗಿಯೂ ಮರ್ಯಾದಾತೀತವಾಗಿಯೂ ಉಪದೇಶಿಸಲು ಅಶಕ್ಯವಾಗಿಯೂ ದೇವತೆಗಳಿಂದಲೂ ಸಹ ತಿಳಿಯಲಶಕ್ಯವಾಗಿಯೂ ವ್ಯವಹಾರ ಶೂನ್ಯವಾಗಿಯೂ ಇದೆ. ಆ ಅಂಧಕಾರಾನಂತರದಲ್ಲಿ ಅತ್ಯಂತ ಪ್ರಖ್ಯಾತವೂ ಆಕಾಶದ ಸಮೀಪದಲ್ಲಿ ಅತ್ಯಂತ ದೇದೀಪ್ಯಮಾನವೂ ಅತಿ ವಿಸ್ತಾರವೂ ಆದ ಪ್ರದೇಶದಲ್ಲಿ ಪರಮೇಶ್ವರನ ದಿವ್ಯಾಲಯವು ಹೊಳೆಯುತ್ತಿರುವುದು. ಆ ಸ್ಥಾನವು ದೇವತೆಗಳಿಗೆ ಅಗಮ್ಯವಾಗಿದೆ ಎಂದು ಶ್ರುತಿಗಳು ಸಾರಿ ಹೇಳುತ್ತವೆ. ಮಹಾತ್ಮನೂ ದೇವದೇವನೂ ಆದ ಪರಮೇಶ್ವರನ ಆಜ್ಞೆಗೆ ಒಳಪಟ್ಟದ್ದಾಗಿದೆ. ಅವನ ಆಜ್ಞೆಯನ್ನು ಯಾರೂ ಮೀರುವುದಿಲ್ಲ. ಯಾವ ಲೋಕದಲ್ಲಿ ಸೂರ್ಯ ಚಂದ್ರರ ಸಂಚಾರವಿಲ್ಲವೋ ಮತ್ತು ಅದೇ ದೇವಲೋಕವೆಂದು ಜ್ಞಾನಿಗಳು ಹೇಳುವರೋ, ಆ ಲೋಕವೇ ಈಶ್ವರನ ಲೋಕವಾಗಿದೆಯೆಂದು ಜನರು ನಂಬಬೇಕು. ಇದರಲ್ಲಿ ಸಂಶಯವಿಲ್ಲ. ರಸಾತಲದಿಂದ ಭೂಲೋಕದವರೆಗೂ 7 ಲೋಕಗಳು, ಭೂತಲದಿಂದ ಮೇಲಕ್ಕೆ 7 ಲೋಕಗಳು ಇರುತ್ತವೆ. ಎಲೆ ದ್ವಿಜರೇ, ಈ 14 ಲೋಕಗಳಲ್ಲಿ ವಾಯುದೇವನ 7 ಸ್ಕಂದಗಳು, ಬ್ರಹ್ಮದೇವನ ವಿದ್ಯಾಲಯವೂ ಇರುವವು. ಪಾತಾಳ ಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗಲು 5 ಮಾರ್ಗಗಳಿವೆ. ಇದು ಲೋಕಕ್ಕೆ ಪ್ರಮಾಣವಾಗಿದೆ. ಇದೇ
ಸಂಸಾರ ಸಾಗರವು. ಸೃಷ್ಟಿಯ ಆದಿಯಿಂದ ಪ್ರಳಯ ಕಾಲದವರೆಗೂ ಜೀವನು ಸ್ವಕರ್ಮಾನುಸಾರ ಅನೇಕ ಜಾತಿಗಳಲ್ಲಿ ಜನನ ಮರಣಗಳನ್ನು ಹೊಂದುವನು. ಆದುದರಿಂದ ಜಗತ್ತಿನ ಸ್ಥಿತಿಗತಿಗಳು ವಿಚಿತ್ರವಾಗಿವೆ. ಈ ಪ್ರವೃತ್ತಿಯು ಅನವಸ್ಥಿತವಾಗಿದೆ. ಅತೀಂದ್ರಿಯರೂ ಮಹಾನುಭಾವರೂ ಆದ ಸಿದ್ಧಪುರುಷರೂ ಸಹ ಸ್ವಾಭಾವಿಕವಾಗಿ ಅತಿ ವಿಸ್ತಾರವೂ ವಿಚಿತ್ರವೂ ಆದ ಈ ಭೌತಿಕ ಸೃಷ್ಟಿಯನ್ನು ತಿಳಿಯಲು ಅಸಮರ್ಥರಾಗಿರುವರು. ಅವರಿಗೂ ತಿಳಿಯಲು ಅಶಕ್ಯವಾಗಿದೆ. ಎಲೆ ವಿಪ್ರೋತ್ತಮರೇ, ಪೃಥಿವಿ, ಅಗ್ನಿ, ವಾಯು, ಮಹತ್ತತ್ವ, ತಮಸ್ಸು, ಅನಂತನೂ ದೇವನೂ ಆದ ಮಹಾವಿಷ್ಣು ಇವರಿಗೆ ಕ್ಷಯವೂ ಪರಿಮಾಣವೂ ಅಂತವೂ ಆದಿಯೂ ಇರುವುದಿಲ್ಲ. ಎಲ್ಲರೂ ಅಂತರಹಿತರೆಂದು ಸಮಸ್ತ ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾಗಿವೆ. ಈ ವಿಷಯಗಳನ್ನು ನಾನು ಮೊದಲೇ ನಿಮಗೆ ತಿಳಿಸಿರುತ್ತೇನೆ. ಯಾವ ಭಗವಂತನು ಪರಮೇಶ್ವರ ನಾಮದಿಂದ ಪ್ರಖ್ಯಾತನಾಗಿರುವನೋ ಆ ನಾಮಗಳನ್ನು ಸಂಪೂರ್ಣವಾಗಿ ತಿಳಿಸಿರುತ್ತೇನೆ. ಆ ಪರಮೇಶ್ವರನೇ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿರುವನು, ಸರ್ವರಿಂದ ಪೂಜ್ಯನಾಗಿಯೂ ಇರುವನು. ಯಾವ ಭಗವಂತನು ಭೂಮಿ, ಪಾತಾಳ, ಆಕಾಶ, ಅಗ್ನಿ, ವಾಯು, ಸಮುದ್ರ, ತಪಸ್ಸು ಮತ್ತು ಸ್ವರ್ಗ ಇವೇ ಮೊದಲಾದ ಸ್ಥಳಗಳಲ್ಲಿ ವ್ಯಾಪ್ತನಾಗಿರುವನೋ ಅಂತಹ ಭಗವಂತನೇ ಮಹಾಕಾಂತಿವಂತನೂ ಅನೇಕವಾಗಿ ವಿಭಕ್ತವಾದ ಅವಯವವುಳ್ಳವನೂ ಮಹಾಯೋಗಿಯೂ ಮಹೇಶ್ವರನೂ ಲೋಕೇಶನೂ ಸರ್ವಲೋಕವಂದಿತನೂ ಪೂಜ್ಯನೂ ಆಗಿರುವನು. ಹೀಗೆ ಪರಸ್ಪರವಾಗಿ ಉತ್ಪನ್ನಗಳಾದ ವಸ್ತುಗಳು ಒಂದನ್ನೊಂದು ಆಶ್ರಯಿಸಿಕೊಂಡಿವೆ. ವಿಕಾರವಾದ ಕುಂಡಲಾದಿಗಳು ವಿಕಾರಿಯಾದ ಸುವರ್ಣಾದಿಗಳನ್ನು ಆಧಾರಾಧೇಯ ಭಾವದಿಂದ ಆಶ್ರಯಿಸಿಕೊಂಡಿವೆ. ಹೀಗೆ ಪೃಥಿವಿಯೇ ಮೊದಲಾದ ಪಂಚಭೂತಾದಿಗಳು ಪರಸ್ಪರ ಆಶ್ರಯವಾಗಿಯೂ ಅಧಿಕವಾಗಿಯೂ ಪ್ರವೇಶಾರ್ಹವಾಗಿಯೂ ಆಧಾರಾಧೇಯ ರೂಪವಾಗಿಯೂ ಇವೆ. ಆ ಭೂತಗಳು ಒಂದನ್ನೊಂದು ಆಶ್ರಯಿಸಿಕೊಂಡಿರುವುದರಿಂದ ಸ್ಥಿರವಾಗಿವೆ. ಮೊದಲು ಸೂಕ್ಷ್ಮ ರೂಪವಾಗಿದ್ದು ಪರಸ್ಪರ ಪ್ರವೇಶದಿಂದ ವಿಶೇಷವಾಗಿವೆ. ಪೃಥಿವಿ, ಜಲ, ತೇಜಸ್ಸು ಇವು ಮೂರು ಪರಿಚ್ಛಿನ್ನಗಳಾಗಿವೆ. ಅಂದರೆ ಇಷ್ಟೆಂದು ಅಳೆಯಲು ಅಸಾಧ್ಯಗಳಾಗಿವೆ. ಗುಣಗಳ ವೃದ್ಧಿ ಕ್ಷಯಗಳಿಂದ ವಸ್ತುಗಳು ಪರಿಚ್ಛೇದ್ಯವಾಗುವವು. ವಿಶೇಷಗಳು ಅತಿ ಸೂಕ್ಷ್ಮವಾಗಿರುವುದರಿಂದ ಅಪರಿಚ್ಛೇದ್ಯಗಳಾಗಿವೆ. ಇಷ್ಟು ಉದ್ದ ಅಗಲವೆಂದು ತಿಳಿಯಲು ಅಸಾಧ್ಯವಾಗಿವೆ. ಭೂತಗಳ ನಂತರ ಆಕಾಶದಲ್ಲಿ ಆಲೋಕವಿರುವುದರಿಂದ ಭೂತಾಲೋಕಗಳೆರಡೂ ಪರಿಚ್ಛಿನ್ನಗಳಾಗಿವೆ. ಆಕಾಶವು ಅಪರಿಚ್ಛಿನ್ನವಾಗಿದೆ. ಇಷ್ಟೆಂದು ತಿಳಿಯಲು ಅಶಕ್ಯವಾಗಿದೆ. ದೊಡ್ಡ ಪಾತ್ರೆಯಲ್ಲಿ ಸಣ್ಣ ಸಣ್ಣ ಪಾತ್ರೆಗಳು ಸೇರುವಂತೆ ದೊಡ್ಡ ವಸ್ತುಗಳಲ್ಲಿ ಸಣ್ಣ ಸಣ್ಣ ವಸ್ತುಗಳು ಸೇರಿಕೊಂಡು ಹೋಗುತ್ತವೆ. ಹಾಗೆಯೇ ಭೂತಗಳು ಆ ಲೋಕದಲ್ಲಿಯೂ ಆ ಲೋಕವು ಆಕಾಶದಲ್ಲಿಯೂ ಸೇರಿರುತ್ತವೆ. ಸಣ್ಣದು ದೊಡ್ಡದು ಎರಡೂ ಒಂದೇ ಆಗುವುದಿಲ್ಲ. ಪರಸ್ಪರ ಭೇದವು ಇದ್ದೇ ಇರುತ್ತದೆ. ಪೃಥಿವಿ, ಜಲ, ಅಗ್ನಿ, ಆಕಾಶ ಇವು ನಾಲ್ಕು ಒಂದಕ್ಕಿಂತ ಮತ್ತೊಂದು ದೊಡ್ಡದಾಗಿವೆ. ಈ ನಾಲ್ಕು ಭೂತಗಳು ಎಲ್ಲಿಯವರೆಗೂ ಇರುತ್ತವೆಯೋ ಅಲ್ಲಿಯವರೆಗೂ
ಸೃಷ್ಟಿಯು ನಡೆಯುತ್ತಲೇ ಇರುತ್ತವೆ. ಭೂತಗಳ ಸಂಸ್ಕಾರವೆಂದರೆ ಮತ್ತೊಂದು ವಸ್ತುವಿನಿಂದ ರೂಪಾಂತರವನ್ನು ಹೊಂದುವುದು. ಅಂತಹ ಭೂತಗಳೇ ಇಲ್ಲದಿದ್ದರೆ ಕಾರ್ಯೋತ್ಪತ್ತಿಯು ಹೇಗೆ ತಾನೇ ಆಗುವುದು? ಆದುದರಿಂದ ಮಹದಾದಿಗಳಿಗೂ ಭೂತಾದಿಗಳಿಗೂ ಕಾರ್ಯಕಾರಣ ರೂಪದಿಂದ ಭೇದಗಳು ವ್ಯಕ್ತವಾಗಿವೆ. ಭೂತಾದಿಗಳು ಮಹತ್ತದ ಕಾರ್ಯವಾಗಿದ್ದರೂ ಶರೀರಾದಿಗಳಿಗೆ ಕಾರಣಗಳಾಗಿವೆ. ಎಲೆ ವಿಪ್ರೋತ್ತಮರೇ, ಈ ರೀತಿಯಾಗಿ ಭೂಮಂಡಲದ ವಿಭಾಗಗಳನ್ನು ಕ್ರಮವಾಗಿಯೂ ವಿಸ್ತಾರವಾಗಿಯೂ ನಿರೂಪಿಸಿರುತ್ತೇನೆ. ಆ ಭೂಮಂಡಲವು ಸಪ್ತ ದ್ವೀಪಗಳು, ಸಪ್ತ ಸಮುದ್ರ ಇವುಗಳಿಂದ ವ್ಯಾಪ್ತವಾಗಿದೆ ಎಂಬ ಸರ್ವ ವಿಷಯಗಳನ್ನು ಯಥಾರ್ಥವಾಗಿ ನಿರೂಪಿಸಿರುವೆನು. ಈ ಭೂಮಂಡಲದ ವಿಸ್ತಾರ, ಸುತ್ತಳತೆ, ಸಪ್ತ ದ್ವೀಪಗಳ ಸಂಖ್ಯೆ ಮೊದಲಾದುವನ್ನು ಹೇಳಿರುವುದರಿಂದ ಪ್ರಧಾನ ಪರಿಣಾಮ ರೂಪವಾದ ವಿಶ್ವದ ಸ್ವರೂಪವನ್ನು ನಿರೂಪಿಸಿದಂತೆಯೇ ಆಗಿದೆ. ಈ ಸಮಸ್ತವಾದ ಜಗತ್ತೆಲ್ಲ ಶ್ರೀ ಭಗವಂತನಿಗೆ ಅಧಿಷ್ಠಾನಭೂತವಾಗಿದೆ. ಹೀಗೆ ಸಪ್ತಭೂತಗಳು ಪರಸ್ಪರ ಸಂಬಂಧಗಳಾಗಿ ಆ ಭಗವಂತನಲ್ಲಿ ಪಾತ್ರೆಗಳಂತೆ ಅಡಗಿಕೊಂಡಿವೆ. ನಾನು ತಿಳಿದ ಇಷ್ಟು ವಿಷಯಗಳನ್ನು ಮಾತ್ರ ನಿಮಗೆ ತಿಳಿಸಲು ಸಾಧ್ಯವೇ ಹೊರತು ಹೆಚ್ಚಿಗೆ ತಿಳಿಸಲು ಸಾಧ್ಯವಿಲ್ಲ. ಎಲೆ ರಾಜನೇ, ನೀನು ಕೇಳತಕ್ಕದ್ದು ತಿಳಿಯಬೇಕಾದುದು ಇಷ್ಟೇ ಸರಿ, ಹೆಚ್ಚಿಗೆ ಏನೂ ಇಲ್ಲ. ಪಂಚಭೂತ ಮಹತ್ತತ್ವ ಪ್ರಕೃತಿ ಎಂಬ ಈ 7 ಪ್ರಕೃತಿಗಳು ಆಶ್ರಯಾಶ್ರಯ ಭಾವದಿಂದಿವೆ. ಅವುಗಳಲ್ಲಿ ದೊಡ್ಡದು ಸಣ್ಣದು ಎಂಬ ಸಾಮಾನ್ಯ ಪರಿಮಾಣದಿಂದ ನಿರೂಪಿತವಾಗಿವೆ. ಮೇಲೆ ಕೆಳಗೆ ಸುತ್ತಮುತ್ತಲೂ ಇರುವ ಸಣ್ಣ ಪ್ರಕೃತಿಗಳನ್ನು ಪ್ರತ್ಯೇಕವಾಗಿ ತಿಳಿಸಲು ಸಾಧ್ಯವಿಲ್ಲ. ಅವು ಅಪರಿಮಿತಗಳಾಗಿವೆ. ಎಲೆ ಮಹರ್ಷಿಗಳಿರ, ಇದುವರೆಗೂ ಜಂಬೂದ್ವೀಪವೇ ಮೊದಲಾದ ಸಪ್ತದ್ವೀಪಗಳನ್ನೂ ಸಮುದ್ರಗಳನ್ನೂ ನಿಮಗಾಗಿ ತಿಳಿಸಿರುವೆನು. ಈಗ ನಕ್ಷತ್ರಗಳೇ ಮೊದಲಾದ ಖಗೋಳಗತವಾದ ವಿಷಯಗಳನ್ನು, ನಕ್ಷತ್ರಾದಿ ಮಂಡಲಗಳನ್ನು, ಅವುಗಳ ಪರಿಮಾಣ, ಸನ್ನಿವೇಶವೇ ಮೊದಲಾದುವನ್ನು, ಭೂಮಿಗೂ ನಕ್ಷತ್ರಾದಿ ಮಂಡಲಗಳಿಗೂ ಇರುವ ಪರಿಮಾಣಾದಿಗಳನ್ನು ವಿವರಿಸುವೆನು ಕೇಳಿರಿ ಎಂದು ಸೂತಮುನಿಯು ಮುನಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ 19 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೇ ಅಧ್ಯಾಯವಾದ ಜ್ಯೋತಿರ್ಮಂಡಲ ಪ್ರಚಾರ ವರ್ಣನೆ, ಅತಲ ವಿತಲಾದಿ ಸಪ್ತಲೋಕಗಳು, ಭೂಲೋಕಾದಿ ಸಪ್ತಲೋಕಗಳು, ಹೀಗೆ 14 ಲೋಕಗಳು, ಸೂರ್ಯ ಚಂದ್ರಾದಿ ಗ್ರಹಗಳು ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.